ಬ್ರಾಹ್ಮಣ ಸಮುದಾಯದ 10ನೇ ತರಗತಿ ಹಾಗೂ PUC ವ್ಯಾಸಂಗಗಳಲ್ಲಿ ಉತ್ತಮ ಫಲಿತಾಂಶ ತಂದಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಪ್ರ ವನಿತಾ ವೇದಿಕೆ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಪ್ರೋತ್ಸಾಹಧನ ನೀಡಲಾಯಿತು. ಗುಡಿಬಂಡೆಯ ಶ್ರೀ ಗಾಯತ್ರಿ ಪ್ರಸಾದ ಭವನದಲ್ಲಿ ವೇದಘೋಷದೊಂದಿಗೆ ದೀಪ ಬೆಳಗುವ ಮೂಲಕ ಈ ಸರಳ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮ ಆರಂಭವಾಯಿತು. ಈ ಸಮಯದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಬ್ರಾಹ್ಮಣ ಸಮುದಾಯ ಇಂದು ಎದುರಿಸುತ್ತಿರುವ ಸವಾಲುಗಳು, ನಮಗೆ ನಾವೇ ಪರಸ್ಪರ ಸಹಾಯ ಸಹಕಾರದಿಂದ ಮುನ್ನುಗ್ಗಬೇಕಾದ ಅನಿವಾರ್ಯತೆಯ ಬಗ್ಗೆ ತಿಳಿಸಿದರು. ಓದಿ, ದಯವಿಟ್ಟು ಓದಿ. ನಾನು ಸೊಸೆ ಒಂದು ಮಗು ಹೇಳ್ತಾ ಇತ್ತು, ನೋಡಪ್ಪ ಈ ಥರ ಮಾಡಬೇಡ, ಒಂಚೂರು ರ್ಯಾಂಕಿಂಗ್ ತಗೋ, ನೀನು ರ್ಯಾಂಕಿಂಗ್ ತಗೊಂಡು ಓದು, ಚೆನ್ನಾಗಿ ಇದು ಮಾಡೋದು. ನಳಿನಾ ಮೇಡಮ್ ಅವರು TKBMSನ ಜಿಲ್ಲಾ ಸಂಚಾಲಕಿಯವರು ಹಾಗೂ ಹುಣಸೆಕಮ್ಮೆ ಬ್ರಾಹ್ಮಣ ಮಹಾಸಭಾ BS ರಮೇಶ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಹುಣಸೆಕಮ್ಮೆ ಸಂಘದ ಅಧ್ಯಕ್ಷರು, ದಯವಿಟ್ಟು ವೇದಿಕೆ ಮೇಲೆ ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಕಳಕಳಿಯಲ್ಲಿ ಇಲ್ಲಿ ವೈಯಕ್ತಿಕವಾಗಿ. ಇದೇ ಸಮಯದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ವಿಪ್ರ ವನಿತಾ ವೇದಿಕೆಯ ಮೂಲಕ ಇಂತಹ ಸಮಾಜಮುಖಿ ಕಾರ್ಯಗಳಲ್ಲಿ ನಿರತರಾಗಿರುವ ಸಾಧಕರನ್ನು ಸನ್ಮಾನಿಸಲಾಯಿತು. ಈ ಸಮಯದಲ್ಲಿ ವಿಪ್ರ ವನಿತಾ ವೇದಿಕೆ ಸಂಸ್ಥಾಪಕಿ ಡಾಕ್ಟರ್ ಸುವರ್ಣ, ವಿಪ್ರ ವನಿತಾ ವೇದಿಕೆ ತಾಲೂಕು ಅಧ್ಯಕ್ಷೆ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯೆ GV ಲಕ್ಷ್ಮಿ, ಚಿಕ್ಕಬಳ್ಳಾಪುರ ತಾಲೂಕು ವಿಪ್ರ ವನಿತಾ ವೇದಿಕೆಯ ಅಧ್ಯಕ್ಷೆ ಮಂಜುಳಾ ಲಕ್ಷ್ಮೀನಾರಾಯಣರಾವ್, ಬೆಂಗಳೂರು ಘಟಕದ ಅಧ್ಯಕ್ಷೆ ಗೀತಾ ಲಕ್ಷ್ಮಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸನಾ ನಾಗೇಂದ್ರ, ಜಿಲ್ಲಾ ಸಂಚಾಲಕಿ ನಳಿನಾ ವಾಸುದೇವ, ಗುಡಿಬಂಡೆ ತಾಲೂಕು ಅಧ್ಯಕ್ಷ ಕಾರ್ತಿಕ್, ಕಾರ್ಯದರ್ಶಿ ಮಂಜುನಾಥ್, ಉಪಾಧ್ಯಕ್ಷ ಗುಣಾ ನಾಗೇಂದ್ರ, ಜಂಟಿ ಕಾರ್ಯದರ್ಶಿ ನಿರಂಜನ್, ತಾಲೂಕು ಸಂಚಾಲಕ GV ವೇಣುಗೋಪಾಲ್, ಹುಣಸೆಕಮ್ಮೆ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ BS ರಮೇಶ್, ಪದಾಧಿಕಾರಿಗಳು ಹಾಗೂ ಸದಸ್ಯರು ಈ ಸಮಯದಲ್ಲಿ ಭಾಗವಹಿಸಿದ್ದರು.